ಇನ್ನು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯರ ಪದಕ ಬೇಟೆ ಮುಂದುವರೆದಿದೆ. ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಗೋಲ್ಡ್ ಮೆಡಲ್ ಗೆದ್ದುಕೊಟ್ರೆ ಕನ್ನಡತಿ ಶಿಲ್ಪಾ ಕಂಚಿನ ಪದಕ ಗೆದ್ದು ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ದೇಶಕ್ಕೆ ದೇಶವೇ ಹೆಮ್ಮೆ ಪಡುವ ಕ್ಷಣ, ಸಾಧನೆ ಮಾಡಿದ ಸಂಭ್ರಮ. Hotel Management with AI. Join IIHM, International Institute of Hotel Management. ಪರಿಶ್ರಮಕ್ಕೆ ಕೊನೆಗೂ ಸಿಕ್ಕ ಜಯ, ಆನಂದ ಭಾಷ್ಪ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತೀಯರ ಪದಕ ಬೇಟೆ. ಗುಂಡು ಎಸೆತದಲ್ಲಿ ಶರ್ಮಿಳಾಗೆ ಚಿನ್ನ, ಕನ್ನಡತಿ ಶಿಲ್ಪಾಗೆ ಕಂಚು. ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ವನಿತೆಯರು ಕಮಾಲ್ ಮಾಡುತ್ತಿದ್ದಾರೆ. ಪದಕಗಳನ್ನ ಮುಡಿಗೇರಿಸಿಕೊಳ್ತಾ ದೇಶದ ಕೀರ್ತಿಯನ್ನ ಹೆಚ್ಚಿಸುತ್ತಿದ್ದಾರೆ. ಮೀರಾಬಾಯಿ ಚಾನು ಬಳಿಕ ಭಾರತಕ್ಕೆ ಮತ್ತೊಂದು ಬಂಗಾರದ ಪದಕ ಬಂದಿದೆ. ಮಹಿಳೆಯರ ಶಾಟ್ಪುಟ್ F57 ವಿಭಾಗದಲ್ಲಿ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧಂಕರ್ ಭಾರತಕ್ಕೆ 2ನೇ ಚಿನ್ನದ ಪದಕವನ್ನ ಗೆದ್ದುಕೊಟ್ರು. ಇದೇ ಸ್ಪರ್ಧೆಯಲ್ಲಿದ್ದಂತ ಮತ್ತೊಬ್ಬ ಕನ್ನಡತಿ ಶಿಲ್ಪಾ ಶೈಲಾ ಕಂಚಿನ ಪದಕ ಪಡೆದರು. ಚಿನ್ನ ಗೆದ್ದ ಶರ್ಮಿಳಾ ಪದಕವನ್ನ ತಾಯಿಗರ್ಪಿಸಿದ್ದಾರೆ. ಹರಿಯಾಣದ ಚಿತ್ರೋಲಿಯ ಜಮೀನ್ದಾರ ಕುಟುಂಬದ ಶರ್ಮಿಳಾ 9.81 ಮೀಟರ್ ದೂರಕ್ಕೆ ಗುಂಡೆಸೆಯುವ ಮೂಲಕ ಈ ಸೀಸನ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನ ಚಿನ್ನದ ಪದಕ ಗೆದ್ದಂತ ಮೊದಲ ಭಾರತೀಯ ಕ್ರೀಡಾಪಟು ಎಂಬ ಖ್ಯಾತಿ ಪಡೆದರು. ಈ ಪದಕಕ್ಕಾಗಿ 20 ವರ್ಷದ ಕಾಯುವಿಕೆಗೆ ಅಂತ್ಯ ಹಾಡಿದ್ರು. ಚಿನ್ನ ಗೆಲ್ಲಬೇಕು ಅನ್ನೋ ತಾಯಿ ಕನಸನ್ನ ಶರ್ಮಿಳಾ ಪೂರೈಸಿದ್ದಾರೆ. ಕಂಚಿನ ಪದಕ ಗೆದ್ದ ಖುಷಿಯಲ್ಲಿ ಕನ್ನಡತಿ ಶಿಲ್ಪಾ ಖುಷಿ ಹಂಚಿಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ನನಗೆ ಹೇಳಕ್ಕೆ ಆಗ್ತಿಲ್ಲ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಸತ್ಯ ಸರ್ ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಸಹ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಸರ್ಕಾರ, ಗೌರ್ನಮೆಂಟ್ ಆಫ್ ಇಂಡಿಯಾ ಹಾಗೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. weight ಲಿಫ್ಟ್ನಲ್ಲಿ ಭಾರತಕ್ಕೆ 2 ಬೆಳ್ಳಿ 1 ಕಂಚಿನ ಪದಕ. weight ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಭಾರತಕ್ಕೆ ಮತ್ತೆ 4 ಪದಕಗಳು ಬಂದಿದೆ. 79 ಕೆಜಿ ಪುರುಷರ weight ಲಿಫ್ಟಿಂಗ್ನಲ್ಲಿ ವಲ್ಲೂರಿ ಅಜಯ್ ಬಾಬು ಬೆಳ್ಳಿ ಗೆದ್ದಿದ್ದಾರೆ. ಚೊಚ್ಚಲ ಬಾರಿ ಸಿಡಬ್ಲ್ಯೂಜಿನಲ್ಲಿ ಸ್ಪರ್ಧಿಸಿದಂತ ಛತ್ತೀಸ್ಗಢದ 23 ವರ್ಷದ ಜ್ಞಾನೇಶ್ವರಿ ಯಾದವ್ ಮಹಿಳೆಯರ 53 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದರು. ಸಿಡಬ್ಲ್ಯೂಜಿನಲ್ಲಿ ಜ್ಞಾನೇಶ್ವರಿಗಿದು ಮೊದಲ ಪದಕ. ಋತುಚಕ್ರ ಅವಧಿಯ ಮೊದಲ ದಿನವಾಗಿದ್ದರೂ ಸಂಪೂರ್ಣ ಶಕ್ತಿಯನ್ನು ಒಡ್ಡಿ ಬೆಳ್ಳಿ ಸಾಧನೆ ಮಾಡಿದರು. weight ಲಿಫ್ಟರ್ ಬಿಂದ್ಯಾರಾಣಿ ದೇವಿ ಸೊರೋ ಖೈಬಾಮ್ ಮಹಿಳೆಯರ 58 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಇನ್ನು ಪುರುಷರ ಹೈಜಂಪ್ನಲ್ಲಿ ಸರ್ವೇಶ್ ಅನಿಲ್ ಕುಶರೆ ಬೆಳ್ಳಿ ಗೆದ್ದಿದ್ದಾರೆ. 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿ ಒಟ್ಟು 10 ಮೆಡಲ್ ಗೆದ್ದಿರುವಂತಹ ಭಾರತ ಪದಕಗಳ ಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೇರಿದೆ. ಬ್ಯೂರೋ ರಿಪೋರ್ಟ್ TV9.